ನಿಷ್ಠೆಯ ಪ್ರತಿರೂಪವೆನಿಸಿ ನಿಷ್ಠೆಯ ಪ್ರತಿರೂಪವೆನಿಸಿ ಅಲ್ಲಿ ಶಿಷ್ಟೆಯ ವಿರನು ಸಹಸಿ ಅಲ್ಲಿ ಶಿಷ್ಟೆಯ ವಿರನು ಸಹಸಿ ಅಷ್ಟದಿ ಅಶ್ವರಾಯವನು ಅಷ್ಟದಿ ಅಶ್ವರಾಯವನು ನಿನ್ನ ತನದಿಕವ ಅಧಿಕಾರಿಯವನು ಅಲ್ಲಿ ನಿನ್ನ ತನದಿಕವ ಅಧಿಕಾರಿಯವನು सलाम वालेकुम सलाम ए गाना वाला सलाम वालेकुम सलाम ಅಂದ್ರೆ ಓ ನಿಂದು ಕೆನ್ನಡಿ ಉಂಟು ಕನ್ನಡ ಕನ್ನಡ ಹಾ 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 ನಂಗೆ ತೋಡ ತೋಡ ಬರ್ತದೆ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ ಹೌದೌದು ಓ ನಿಂದು ಹಿಂದು ಉಂಟು ಹೌದಪ್ಪ ನಂದು ಮುಂದು ಉಂಟು ಅಂದ್ರೆ ಹಿಂದೂ ಬರೆತು ನೀನು ಹಿಂದೂ ಹಾ ಮುಸಲ್ಮಾನ್ ಬರೆತು ಮುಂದು ಹಾಗೆ ಹೌದೌದು ಹಾ ನಾನು ಹೇಳಿದಾಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತದೆ ಬರ್ತದೆಯಾ ಈಗ ಕಲಿತಾ ಉಂಟು ನಂದು ಹಾ ಹೌದು ಹಾ ನಿಂದು ಹಿಂದೂ ಯಾಕಾಯ್ತು ನಂದು ಮುಂದು ಯಾಕಾಯ್ತು ಅಂತ ಸ್ವಲ್ಪ ಹೇಳ್ತದೆ ಯಾಕೆ ಅಲ್ಲ ನೀವು ಹೇಳು ಅಂತ್ರೆ ಹೇಳಿದ್ರೆ ಹೇಳ್ತದೆ ಹೇಳಪ್ಪ ಸ್ವಲ್ಪ ಹೇಳ ಇಲ್ಲಾದ್ರೆ ನಾನು ಹೇಳುವುದು ಇಲ್ಲ ಸ್ವಲ್ಪ ಹೇಳ ಯಾಕೆ ಹೇಳಿ ಹಾ ನಿಮ್ದು ದೇವರಿಗೆ ಕೈ ಮುಗುವುದು ಹೇಗೆ ಎರಡು ಕೈ ಜೋಡಿಸಿ ಈಗ ಮುಗಿತದೆ ಹೌದು 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 ನಿಮ್ದು ದೇವರು ಏನಾದ್ರೂ ಕೊಟ್ರೆ ಉಂಟಲ್ಲ ಅದು ಪುಷ್ಕಚಾರಿ ಕೆಳಗೆ ಬಿದ್ದು ಹೋಗ್ತದೆ ನಮ್ದು ಕೈ ಮುಗುವುದು ಹೇಗೆ ಹೇಗೆ ಅಲ್ಲಿ ಅಲ್ಲ ಏನಾದ್ರೂ ಕೊಡು ಅಂತ ಹೀಗೆ ಬೇಡ್ತದೆ ಹಾ ನಮ್ದು ಅಲ್ಲ ಏನಾದ್ರೂ ಕೊಟ್ರೆ ಉಂಟಲ್ಲ ಅಲ್ಲೇ ಪುಷ್ಕ ಹೀಗೆ ಹಿಡ್ಕೊಳ್ತದೆ ಹಾ ಹಾಗೆ ನಿಮ್ದು ಬರೆಯುವುದು ಹೇಗೆ 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 ನೀವು ಹೇಗೆ ಎಡದಿಂದ ಬಲಕ್ಕೆ ನಮ್ದು ಬಲದಿಂದ ಎಡಕ್ಕೆ ಹೌದಾ ಹಾಗೆ ಇರುವುದು ಹೌದಾ ಅದಕ್ಕೆ ಹೇಳಿದ್ದು ಹಾ ಮತ್ತೆ ನಿಮ್ದು ಮಂದಿ ಎಲ್ಲ ಎಲ್ಲಿಕ್ಕೆ ಉಂಟು ಹಾ ಏನು ಹೇಳ್ತದೆ ನಮ್ದು ದೇವರು ಕಂಡಾಗ ಹಾ ನಮ್ದು ದೇವರು ಕೆಪ್ಪ ದೇವರು ಅಂತ ಹೇಳ್ತದೆ ಹೌದಾ ಯಾಕೆ ಯಾಕೆ ನಾವು ದೇವರ ಎದುರುಗಡೆ ಹೋಗಿ ಅರೆ ಅಲ್ಲ ಅಂತ ಕೂಗ್ತದಲ್ಲ ಹಾ ಅದಕ್ಕೆ ಕೆಪ್ಪ ದೇವರು ಅಂತ ಹೇಳ್ತದೆ ಓಹೋ ಮತ್ತು ನಿಮ್ದು ದೇವರಿಗೆ ಮುಂದೆ ಏನು ಹೇಳುವುದು ಏನು ಹೇಳ್ತಾರೆ ಅದು ಹೊಟ್ಟೆ ಬಾಕ ದೇವರು ಹೇಳ್ತದೆ ಹೌದಾ ಯಾಕೆ ಯಾಕೆ ನಿಮ್ದು ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಎಲ್ಲ ತಕೊಂಡು ಹೋಗುವುದಿಲ್ಲ ಹಾ ಅದಕ್ಕೆ ನಿಮ್ ದೇವರಿಗೆ ಹೊಟ್ಟೆ ಬಾಕ ದೇವರು ಹೇಳ್ತದೆ ಹೌದಾ ಈ ಕಿಚನ್ ದೇವರು ಇಲ್ಲ ಹಾ ಕಿಚನ್ ದೇವರು ಕ್ರಿಸ್ತನ ದೇವರು ಆ ದೇವರಿಗೆ ಏನು ಹೇಳ್ತದೆ ಏನ್ ಹೇಳ್ತದೆ ಅದಕ್ಕೆ ಕಣ್ಣು ಕಾಣುವುದಿಲ್ಲ ಹೇಳ್ತದೆ ಯಾಕೆ ಹೇಳುವುದು ಯಾಕೆ ದೇವರ ಎದುರುಗಡೆಯಲ್ಲಿ ನಿಮ್ದು ಮೇಣದ ಬತ್ತಿ ಹಚ್ಚುತ್ತದಲ್ಲ ಹಾಗೆ ಅದಕ್ಕೆ ಹೇಳುವುದು ಅಲ್ಲ ಕಣ್ಣು ಕಾಣಿಸಿದ ಮೇಲೆ ಗೊತ್ತೈತೆ ಹೆಂಗ್ ಆಗ್ತದೆ ಅದು ಹೊಚ್ಚಿದ ಮೇಲೆ ಆದ್ರೂ ಕಾಣಬಹುದು ಅಂತ ಹೊಚ್ಚಿದ ಮೇಲೆ ಕಾಣಬಹುದು ಹಾಗೆ 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 ಅದು ನಿಮ್ದು ಅಲ್ಲಲ್ಲ ದೇವರು ನಿಮ್ದು ಗಣಪತಿ ಇಲ್ಲ ಹಾ ಅದು ಭಾರಿ ಜೋರು ಉಂಟು ಯಾವುದು ನಮ್ದು ಮುಂದೆ ಎಲ್ಲ ಹೇಳಿದ್ದು ಕೇಳಿದ್ದು ಉಂಟು ಏನಂತ ಒಂದು ಸಾರಿ ಹಾ. ನಮ್ದು ಜಾತಿದು ನಿಮ್ದು ಜಾತಿದು ಹಾ ಈ ಕಿಚನ್ ಜಾತಿದು ಆದ್ಮಿ ಉಂಟಲ್ಲ ಹಾ ವಿಹಾರಕ್ಕೆ ಹೋಯ್ತು ದೋಣಿಯಲ್ಲಿ ಹೌದು ದೋಣಿಯಲ್ಲಿ ವಿಹಾರಕ್ಕೆ ಹೋಯ್ತು ಹಾ ಜೋರಾಗಿ ಮಳೆ ಬಂತು ಗಾಳಿ ಬಂತು ಹಾ ಆವಾಗ ಏನ್ ಮಾಡಿತ್ತು ಹಾ 3 ಆದ್ಮಿ ಕೆಳಗೆ ಬಿದ್ದಿತ್ತು ಒಳಗೆ ಗುಳುಮ ಹಾ ಈಗ ಕಿಚನ್ ಆದ್ಮಿ ಏನೇನಿತ್ತು ಯೇಸು ನನ್ನನ್ನ ಕಾಪಾಡು ನಾನು ಸಾಯ್ತದೆ ಅಂತು ಹಾ ಹಾಗೆ ಯೇಸು ಬಂದಿತ್ತು ಆ ಆದ್ಮಿಯನ್ನ ಜಡಕ್ಕೆ ಹೋಗಿ ಬಿಟ್ಟಿತ್ತು ಹಾ ಹಾ ಆವಾಗ ನಮ್ದು ಆದ್ಮಿ ಇಲ್ಲ ಹಾ ನಮ್ದು ಆದ್ಮಿ ಮುಳುಗ್ತಾ ಉಂಟು ಹಾ ಅದೇ ಅಲ್ಲ ನನ್ನನ್ನು ಕಾಪಾಡು ನಾನು ಸಾಯ್ತದೆ ಅಂತ ಹೇಳ್ತು ಹಾ ಆವಾಗ ನಮ್ದು ದೇವರು ಬಂತು ನಮ್ದು ಎತ್ಕೊಂಡು ಆದ್ಮಿ ಎತ್ಕೊಂಡು ಹೋಗಿ ಜಡಕ್ಕೆ ಹಾಕಿತ್ತು ಓ ಅಲ್ಲಿ ಉಳಿದುದು ಯಾವುದು ಯಾವುದು ನಿಮ್ದು ಜಾತಿದು ಆತ್ಮಿ ಅಲ್ಲ ಹೌದಪ್ಪ ನಿಮ್ದು ಜಾತಿದು ಆತ್ಮಿ ಒಂದು ಸಾರಿ ಮುಳುಗ್ತದೆ ಹೇಳ್ತದೆ ಹಾ. ಒಂದು ಸಾರಿ ಮುಳುಗು ಹೇಳುವಾಗ ಅರೆ ಈಶ್ವರ ನನ್ನನ್ನು ಕಾಪಾಡು ಅಂತ ಹೇಳಿದ್ದು ಹಾ ಮತ್ತೊಂದು ಸಾರಿ ಮುಳುಗಿ ಹೇಳುವಾಗ ದುರ್ಗಾ ಪರಮೇಶ್ವರಿ ನನ್ನನ್ನು ಕಾಪಾಡು ಅಂತ ಹೇಳಿದ್ದು ಹಾ ಹಾಗೆ ಮತ್ತೊಂದು ಸಾರಿ ಮುಳುಗಿ ಹೇಳುವಾಗ ಕೃಷ್ಣ ನನ್ನನ್ನು ಕಾಪಾಡು ಅಂತ ಹೇಳಿದ್ದು ಅಯ್ಯ ಆ ದೇವರು ಕಾಪಾಡ್ತದಂತೆ ಇದು ಸುಮ್ಮನಿರಿತು ಈ ದೇವರು ಕಾಪಾಡ್ತದಂತೆ ಅದು ಸುಮ್ಮನಿರಿತು ಹಾ. ನಿಮ್ದು ಆದ್ಮಿ ಗುಳುಮ ಗುಳುಮ ಹೇಳ್ತಾ ಹೇಳ್ತಾ ಉಂಟು ಹಾ
ಆವಾಗ ನೋಡ್ತದೆ ಈ ದಡದಲ್ಲಿ ಉಂಟಲ್ಲ ನಮ್ದು ಆದ್ಮಿ ಉಂಟು ಮತ್ತೆ ಕಿಚನ್ ಆದ್ಮಿ ಉಂಟು. ಆವಾಗ ನಿಮ್ದು ಗಣಪತಿ ಇಲ್ಲ, ನಿಮ್ದು ಗಣಪತಿ ದಡದಲ್ಲಿ ಕೂತ್ಕೊಂಡಿತ್ತು ಗಣಪತಿ. ಹೌದೌದು. ಆವಾಗ ನಮ್ದು ಆದ್ಮಿ ಹೋಗಿ ಕೇಳಿತ್ತು, ನೋಡು ನಮ್ದು ಜಾತಿದ ಆದ್ಮಿ ಸಾಯುವಾಗ ಬಂದು ನಮ್ದು ದೇವ್ರು ಕಾಪಾಡಿ ದಡಕ್ಕೆ ತಂದಿತ್ತು, ಈಗ ನಿಮ್ದು ಆದ್ಮಿ ಮುಳುಗ್ತಾ ಉಂಟಲ್ಲ, ನೀನು ಯಾಕೆ ಇಲ್ಲಿ ಸಂತೋಷದಲ್ಲಿ ಕೂತ್ಕೊಂಡಿತ್ತು ಅಂತ ಹೇಳಿತ್ತು. ಅವಾಗ ನಿಮ್ದು ಗಣಪತಿ ಏನ್ ಹೇಳಿತ್ತು ಗೊತ್ತು? ಒಂದು 15 ದಿವಸ ಒಂದು ತಿಂಗಳ ಈ ಚೌತಿ ಅಂತ ಮಾಡ್ತದೆ, ಆವಾಗ ನನ್ನನ್ನು ಕೂಡಿಸ್ತದೆ, ಆವಾಗ ಟೋಲು ನಗಾರಿಯೊಂದಿಗೆ ಕುಣಿತ ಹೋಗ್ತದೆ ಆದ್ಮಿ, ನನ್ನನ್ನ ಗುಳುಮ್ ಅಂತ ಹೊಳೆಯಲ್ಲಿ ಒತ್ತಾಗ್ತದೆ. ಆವಾಗ ಆ ಆದ್ಮಿ ಕುಣಿತಾ ಇತ್ತು, ಈಗ ನನ್ನ ಈ ಆದ್ಮಿ ಮುಳುಗ್ತಾ ಉಂಟಲ್ಲ ನಮ್ದು, ಆವಾಗ ನಾನು ಕುಣಿತದೆ ಅಂತ ನಿಮ್ದು ಗಣಪತಿ ದಡದಲ್ಲಿ ಕುಣಿತಾ ಉಂಟು. ಹೌದಾ? ಅಷ್ಟೆಲ್ಲ ಉಂಟು. ಮತ್ತೆ ಉಂಟಲ್ಲ, ಇದು ಜಾತಿ ಭೇದ ಮಾಡಿದ್ದು ಯಾರು? ಯಾರು? ಎಲ್ಲ ನಮ್ಮೊಳಗೆ ಮಾಡ್ಕೊಂಡಿದ್ದು ಜಾತಿ ಭೇದ ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಸತ್ಯ ಹೇಳ್ತದೆ. ಈಗ ನಿಮ್ಮಲ್ಲಿ ಒಂದು ಉದಾಹರಣೆ ಹೇಳುವುದು, ಈಗ ನೀವು ಮಳೆ ಬರ್ಲಿಲ್ಲ ಅಂತ ಹೇಳ್ಕೊಂಡು, ಈಗ ಸ್ವಲ್ಪ ಹೊತ್ತು ಬಂದು ಹೋಯ್ತು, ಆ ಪ್ರಶ್ನೆ ಬೇರೆ. ಈಗ ಮಳೆ ಬರ್ಲಿಲ್ಲ ಅಂತ ಹೇಳ್ಕೊಂಡು ನಿಮ್ದು ಜಾತಿ ಆದ್ಮಿ ಏನ್ ಮಾಡ್ತಾರೆ? ಪೂಜೆ ಮಾಡ್ತದೆ, ಹೋಮ ಮಾಡಿಸ್ತದೆ, ಪರ್ಜನ್ಯ ಮಾಡ್ತದೆ. ಪರ್ಜನ್ಯ ಅಂತ ಹೇಳಿ ಕೊಡ್ಬೇಡ. ಮತ್ತೆ ಎಳನೀರು ಅಭಿಷೇಕ ಮಾಡ್ತದೆ ದೇವರಿಗೆ. ಹೌದು, ರುದ್ರಾಭಿಷೇಕ ಎಲ್ಲ ಮಾಡ್ತೇವೆ. ನಿಮ್ ಜಾತಿದ ಹಾಗೆಲ್ಲ ಮಾಡ್ತದೆ. ಯಾಕೆ ನಮ್ದು ಊರಲ್ಲಿ ಮಳೆ ಇಲ್ಲ, ಮಳೆ ಬರ್ಲಿ ಅಂತ ಮಾಡಿಸ್ತದೆ. ಆ ಬಂದಂತ ಮಳೆ ಉಂಟಲ್ಲ, ಆವಾಗ ಅದು ಯೋಚನೆ ಮಾಡ್ತದೆ, ಇದು ಪರ್ಜನ್ಯ ಯಾವ್ದು ಹೇಳ್ತಲ್ಲ ನಿಂದು, ಈ ಹೋಮ ಎಲ್ಲ ಮಾಡಿಸಿದ್ದು ಇದು ಹಿಂದೂ ಜಾತಿದು, ಆದ್ರಿಂದ ನಾನು ಮುಸಲ್ಮಾನ ಮನೆ ಹತ್ರ ನಾನು ಬೀಳಬಾರದು ಅಂತ ಮಳೆ ಯೋಚನೆ ಮಾಡ್ತದೆ. ಇಲ್ಲಪ್ಪ, ಇಲ್ಲಲ್ಲ, ಎಲ್ಲ ಕಡೆಗೂ ಬೀಳುವುದಿಲ್ಲ ಮಳೆ. ಮಾಡುವುದು ನಿಮ್ಮ ಜಾತಿದಾದ್ರೂ ಮಳೆಗೆ ಭೇದ ಉಂಟು, ಎಲ್ಲ ಕಡೆಗೂ ಬೀಳ್ತದೆ. ಹೌದು, ಅದಕ್ಕೆ ಜಾತಿ ಭೇದ ಯಾಕೆ ಮಾಡಬೇಕು? ಅದು ನಮ್ ಜಾತಿಯವರು ಮಾಡಿದ್ದಲ್ಲ, ಹಾಗಾಗಿ ಭೇದವೇ ಇಲ್ಲ ಅದಕ್ಕೆ. ನಿಮ್ದು ಅದೆಲ್ಲ ಬೇಡ, ನಂಗೆ ಗೊತ್ತುಂಟು. ನೋಡಿ, ಸತ್ಯ ಹೇಳ್ತದೆ. ಈಗ ನನ್ನನ್ನ ಹೀಗೆ ಮಾಡಿ ನೀವು, ನನ್ನನ್ನ ಹೀಗೆ ಮಾಡಿದ್ರೆ ನನ್ನ ಬರುವುದು ಕೆಂಪು ರಕ್ತ ಅಲ್ಲ. ಹೌದು. ನಾವು ಒಂದು ಕತ್ತಿ ತಂದು ನಿಮಗ ಕುತ್ತಿಗೆಯನ್ನು ಕಡಿತದೆ, ನಿಮ್ಗೆ ಬರುವುದು ಕೆಂಪು ರಕ್ತ ಅಲ್ಲ. ಕಾಪಿ ಒಯ್ದು ನನ್ನನ್ನು ಯಾಕೆ ಕಡಿಯುದು? ನಿನ್ನೆ ಕಡಿಬಹುದಲ್ಲ. ಹಾಗಲ್ಲ, ನಮ್ದು ಮುಸಲ್ಮಾನ್ ಉಂಟು, ನಾನು ಹೀಗೆ ಮಾಡ್ತೇನೆ, ನಂಗೆ ಬರುವುದು ಕೆಂಪು ರಕ್ತವೇ. ನಿಮ್ಮ ಕುತ್ತಿಗೆ ಕಡಿದ್ರು ಕೆಂಪು ರಕ್ತವೇ ಬರುವುದು. ಅದಕ್ಕೆ ಹೇಳುವುದು, ಜಾತಿ ಭೇದ ಮಾಡಬಾರದು, ಎಲ್ಲ ಒಳ್ಳೆ ರೀತಿಯಲ್ಲಿ ಇರಬೇಕು, ಒಗ್ಗಟ್ಟುನಲ್ಲಿ ಇರಬೇಕು. ಖಂಡಿತ ಇದೆಲ್ಲ ಮಾಡಬಾರ್ದು. ನಂದು ಹಾಗೆ, ನಾನು ಯಾವತ್ತೂ ಜಾತಿ ಭೇದ ಮಾಡಿದವನಲ್ಲ. ಅದಕ್ಕೆ ಈ ಕಲ್ಪನಾಪುರ ಇಲ್ಲ, ಈ ಕಲ್ಪನಾಪುರದಲ್ಲಿ ಇಲ್ಲಿ ಮಹಾರಾಜ ನಂಗೆ ಒಂದು ಕೆಲಸ ಕೊಟ್ಟಿದ್ದು. ಏನಂತ? ಈ ಕುದುರೆ ಕಾಡ್ಕೊಂಡಿರುವರು ಯಾರು? ನಾನೇ ಕಾಡ್ಕೊಂಡು ಉಂಟು. ಹೌದು. ಅದಕ್ಕೆ ಹೇಳುವುದು. ನನ್ನ ಹೆಸರು ಗೊತ್ತಾಯ್ತು? ಇಲ್ಲ. ಜಕೀರ್. ಜಕೀರ? ಹೌದೌದು. ನನ್ಗೊಬ್ಳು ಮಗಳು ಉಂಟು. ಹೌದು. ಜಮೀಲ. ಹೌದೌದು. ಈಗ ನಾನು ಅರಮನೆಗೆ ಹೋಗಬೇಕಲ್ಲ, ಅವಳಲ್ಲಿ ಒಂದು ಮಾತು ಹೇಳಿ ಹೋಗಬೇಡ. ನನ್ನ ಮಗಳನ್ನು ನೋಡ್ತದೆ ನೀನು? ನೋಡುವ ನೋಡುವ. ಕರೀತದೆ ಜಮೀಲ. ಜಮೀಲ ತಾನು ಸುಖವಾಣಿ ಹಣಿವೇಣಿ ಕೇಳ, ತಾನು ಸುಖವಾಣಿ ಹಣಿವೇಣಿ ಹಣಿವೇಣಿ ಕೇಳ.
ನಿಮ್ದು ಕರೀತು. ಹೌದೌದು. ಮಗಳೇ ಜಮೀಲ ಜಮೀಲ ಬರ್ಬೇಕು ಅಂತ ಹೇಳ್ತು. ಅಬ್ಬಾಜನ್ ಇಲ್ಲಿ ಮನೆಯಲ್ಲಿ ಯಾರೆಲ್ಲ ಇರುವುದು? ನಾನು ಮತ್ತು ನೀನು ಇಬ್ಬರೇ ಇರುವುದು ಅಲ್ವಾ? ಹೌದು. ಮನೆ ಕೆಲಸ ಎಲ್ಲ ಯಾರು ಮಾಡುದು? ಅದು ನೀನು ಮಾಡುದು ಬಿಟ್ರೆ ಮತ್ತೆ ಯಾರು ಉಂಟು? ನಿಮ್ದು ಬೆಳಿಗ್ಗೆ ಎದ್ದುಕೊಂಡು ಹೋದ್ರೆ ಮತ್ತೆ ಬರುವುದು ನೀವು ಸಂಜೆಗೆ ಅಲ್ವಾ? ಇಲ್ಲಿ ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡ್ಬೇಕು. ಹೌದು. ಹೀಗಿರುವಾಗ ಮಗಳೇ ಜಮೀಲಾ 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 ಅಂತ ನೀವು ಹೀಗೆ ಕರೀತಾ ಇದ್ರೆ ಅಲ್ಲಿ ಕೆಲಸ ಮಾಡುದು ಯಾರು? ಓಹೋ, ನನಗೆ ಕೆಲಸ ಉಂಟು. ಅವಸರ ಮಾಡುವುದು ಯಾಕೆ? ನಾನು ಕರೆದಕ್ಕೂ ಕಾರಣ ಉಂಟು. ಏನು? ಒಂದು ವಿಷಯ ಹೇಳಬೇಕು ಅಂತ ನಿನ್ನನ್ನು ಕರೆದಿದ್ದು ನಾನು. ವಿಷಯ ಹೇಳಿದೆ. ದಿನ ಬೆಳಗಾದ್ರೆ ಸಾಕು. ನಾನು ಹೋಗುವುದು ಎಲ್ಲಿಗೆ? ನೀವು ಕೆಲಸ ಮಾಡ್ಲಿಕ್ಕೆ. ಕೆಲ್ಸಕ್ಕೆ? ಹೌದು. ಮಾರಾದ್ರು ನನ್ಗೆ ಒಂದು ಕೆಲಸ ಕೊಡ್ಲಿಲ್ಲ. ಗೋಡದಲ್ಲಿ? ಹೌದು. ಗೋಡ ಲಾಯಕ ಇದು. ಯಾವ್ದಾದ್ರು ಬಿಡಬಹುದು, ಅದು ಬಿಡ್ಲಿಕ್ಕೆ ಆಗ್ತದೆ. ಅದು ಬಿಟ್ಟರೆ ನಮ್ಗೆ ಹೊಟ್ಟೆಗೆ ಆಗ್ಬೇಕಲ್ಲ. ನಮಗೆ ಹೊಟ್ಟೆ ಬೇಕು ಅಂತ ಅಲ್ಲಿಗೆ ಹೋಗುವುದು. ಹೊಟ್ಟೆಗೆ ತಿನ್ಲಿಕ್ಕೆ. ಹೌದು. ಹಾಗಾಗಿ ಇವತ್ತು ಮಹಾರಾಜರು ಉಂಟಲ್ಲ, ಸ್ವಲ್ಪ ಬೇಗ ಬರ್ಬೇಕು ಅಂತ ಹೇಳಿ ಕಳಿಸಿದುಂಟು. ಹೌದಾ? ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಬರ್ತದೆ. ನೀನು ಸ್ವಲ್ಪ ಮನೆಯಲ್ಲಿ ಜಾಗ್ರತೆ ಇರ್ಬೇಕು. ಯಾಕೆ? ಅಬ್ಬುಜ ಅದು ನಂಗೆ ಅಭ್ಯಾಸ ಇಲ್ಲ. ಅದು ನಂಗೆ ಅಭ್ಯಾಸ ಇಲ್ಲ. ಅಬ್ಬುಜ ನಂಗೆ ಅಭ್ಯಾಸ ಇಲ್ಲ. ಮತ್ತೆ ಹೀಗೆ ಆಗ್ತದೆ. ಹೀಗೆ ಅಂದ್ರೆ ಏನು? ಒಂದು ವಿಷಯ ನಿಮ್ಮಲ್ಲಿ ಹೇಳ್ಲಿಕ್ಕೆ ಉಂಟು ಅಂತ. ಮಾತಾಡ್ಲಿಕ್ಕೆ ಉಂಟು. ಒಂದು ಮಾತಾಡ್ಲಿಕ್ಕೆ ಉಂಟು. ಬೇಗ ಬೇಗ ಮಾತಾಡು. ಅಬ್ಬುಜ ಗಡ್ಡವಿಲ್ಲದ ಅನ್ನ ಚಂದದವನು ಗುಡ್ಡಯ್ಯನಗೆದಲ್ಲ
ಗೆಳತಿಗಾದುದು ಅಪ್ಪಾಜ ಶಾದಿ ಗೆಳತಿಗಾದುದು ದುಡ್ಡು ತುಂಬಿರಬೇಕು ಅಡ್ಡಿ ಇಲ್ಲದಿರಬೇಕು ಪೆಟ್ಟಿಗೆ ತುಂಬಾ ದುಡ್ಡು ತುಂಬಿರಬೇಕು ಅಡ್ಡಿ ಇಲ್ಲದಿರಬೇಕು ಒಡ್ಯಾಣ ತೋಡ್ ಬಂದು ತಂದು ನೀಡಬೇಕು ದುಡ್ಡು ತುಂಬಿರಬೇಕು ಅಡ್ಡಿ ಇಲ್ಲದಿರಬೇಕು ದುಡ್ಡು ತುಂಬಿರಬೇಕು ಅಡ್ಡಿ ಇಲ್ಲದಿರಬೇಕು ಒಡ್ಯಾಣ ತೋಡ್ ಬಂದು ತಂದು ನೀಡಬೇಕು ಒಡ್ಯಾಣ ತೋಡ್ ಬಂದು ತಂದು ನೀಡಬೇಕು ಶಾದಿ 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 ಗೆಳತಿಗಾದುದು ಅಪ್ಪಾಜ ಶಾದಿ ಗೆಳತಿಗಾದುದು ಅಪ್ಪಾಜ ಶಾದಿ ಗೆಳತಿಗಾದುದು ಅಪ್ಪಾಜ ಶಾದಿ ಗೆಳತಿಗಾದುದು ಶಾದಿ ಗೆಳತಿಗಾದುದು ಏನು ಹೇಳ್ತದೆ ಏನು ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಯಾವತ್ತಿನಿಂದ ಆಲೋಚನೆ ಮಾಡ್ಕೊಂಡಿತ್ತು. ಓ ನಿಂಗೆ ಸಮಯ ಸಿಕ್ಕಲಿಲ್ಲ? ಯಾಕೆ? ಬೆಳಿಗ್ಗೆ ನೀವು ಬೇಗ ಎದ್ದು ಹೋಗುದೇ ನನ್ನ ಕೆಲಸಕ್ಕೆ ನಾನು ಹೋಗ್ತದೆ ಬೇಡ ಅಲ್ವಾ? ಹಾಗಂತ ಇವತ್ತು ನೀವು ನನ್ನನ್ನು ಕರೀತಲ್ಲ. ಹೌದೌದು. ಈಗ ನಂಗೆ ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ನಂಗೂ ಅವಸರ ಉಂಟು, ಬೇಗ ಬೇಗ ಹೇಳು. ಬೇಗ ಬೇಗ ಹೇಳ್ತದೆ ಅಪ್ಪಜಾನ್. ಆಯ್ತು ಆಯ್ತು ಹೇಳು. ಅಪ್ಪಜಾನ್, ನಾನು ಮೊದ್ಲು ಹೇಗಿದ್ದೆ? ಮೊದ್ಲು ನಾನು ಹೇಗಿದ್ದೆ? ಮೊದ್ಲು ಸಣ್ಣದು ಇದ್ದೆ ನೀನು ಅಲ್ವಾ? ಈಗ ದೊಡ್ಡದು ಆಗಿದ್ದೆ. ಬೆಳೆದು 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 ನನ್ನ ಎತ್ತರಕ್ಕೆ ಬೆಳೆದಿದ್ದೆ. ನೋಡಿ, ನಿಮ್ಮ ಎದೆ ಎತ್ತರಕ್ಕೆ ಬೆಳೆದಿದ್ದೆ. ಹೌದು ಹೌದು. ಈಗ ಏನು ದೊಡ್ಡದಾದಂತ ಮಕ್ಕಳಿಗೆ ಈ ಕಾಲದಲ್ಲಿ ಏನಾಗ್ಬೇಕು ಅಪ್ಪಜಾನ್? ದೊಡ್ಡದಾದ ಮಕ್ಕಳಿಗೆ ಈ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಮುದ್ದೆ, ಮುದ್ದೆ ಅದು ತಕೊಂಡ್ರೆ ನಿದ್ದೆ, ಅದು ಎರಡು ಬೇಕು. ಹೌದಾ? ಹೌದೌದು. ಕಾನ ಪೀನ ಸೋನ ಇಷ್ಟೇ ಮೂರೇ. ಸಾಕಾಗೋದಿಲ್ಲ. ಬಿದ್ರೆ ನಿದ್ದೆ, ಎದ್ರೆ ಮುದ್ದೆ, ಇಷ್ಟೇ ಸಾಕಾಗ್ತದೆ ಅಪ್ಪಜಾನ್. ಅಪ್ಪಜಾನ್, ಅದಲ್ಲ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ. ಏನು? ನಿಮ್ಗೆ ಅರ್ಥ ಆಗುವಾಗೆ ನಾನು ಹೇಳ್ತದೆ. ಹೇಳು ಹೇಳು. ಅಪ್ಪಜಾನ್, ನಿಮ್ಗೆ ನಮ್ದು ಪಕ್ಕದ ಮನೆದು ವಿಮಲ ಗೊತ್ತಿಲ್ಲ? ಯಾರ್ದು? ಪಕ್ಕದ ಮನೆದು ವಿಮಲ್ ಉಂಟಲ್ಲ. ವಿಮಲ್ ಗೊತ್ತುಂಟು ನನಗೆ. ಹೌದೌದು. ವಿಮಲ್ ಅದು ಸಣ್ಣದು ವಿಮಲ್, ದೊಡ್ಡದು ವಿಮಲ್. ಅಯ್ಯೋ, ದೊಡ್ಡದು ವಿಮಲ್. ದೊಡ್ಡದು ಆದ್ರೆ ಸರಿ ಗೊತ್ತು ನನಗೆ. ಹೇಳು ಹೇಳು ಹೇಳು. ಹೌದಾ? ಅದನ್ನ ನೀವು ಅದು ಮೊದ್ಲು ಸಣ್ಣದು ಆಗಿತ್ತಲ್ಲ, ಈಗ ದೊಡ್ಡದು ವಿಮಲ್. ಈಗ ದೊಡ್ಡದಾಗಿದೆ ಅದು. ದೊಡ್ಡದು ಒಳ್ಳೆ ಉಂಟು. ಅದನ್ನ ನೀವು ಇತ್ತೀಚೆಗೆ ನೋಡಿದ್ದು? ಇಲ್ಲ, ನಾನು ನೋಡ್ಲಿಲ್ಲ. ನೋಡ್ಲಿಲ್ಲ? ಇಲ್ಲ ಇಲ್ಲ. ಏನಾಯ್ತು? ಯಾಕೆ ನೀವು ನೋಡ್ಲಿಲ್ಲ? ಅದು ಈಗ ಗರ್ಭಿಣಿ. ಅದು ಈಗ ಮನೆ ಇಲ್ಲ. ಮನೆಯಲ್ಲಿಲ್ಲ? ಮನೆ ಬಿಟ್ಟು ಆಯ್ತು. ಮನೆ ಬಿಟ್ಟು ಎಲ್ಲಿ ಹೋಗ್ಲಿಲ್ಲ. ಉಸ್ಕೋ ಶಾದಿ ಹೋಗಿ ಅಪ್ಪಜಾನ್. ಅದ್ರದ್ದು ಅವ್ರಿಗೆ ಮದ್ವೆ ಆಗಿ ಆಯ್ತು. ನಮಗೆ ಒಂದು ಮಾತು ಹೇಳಿಲ್ಲ ಅಲ್ಲ. ಯಾಕೆಂದ್ರೆ ಸಣ್ಣ ಇರ್ಬೇಕಾದ್ರೆ ನಮ್ಮನೆಗೆ ಬರ್ತಿತ್ತಲ್ಲ. ಯಾವಾಗಲೂ ನಮ್ಮನೇಲಿ ಇರುದು. ತೊಂದ್ರೆ ಇಲ್ಲ, ಹೇಳದೆ ಹೋದ್ರು ತೊಂದ್ರೆ ಇಲ್ಲ, ಒಳ್ಳೇದಾಗಿದ್ರೆ ಸಾಕು. ಹೌದಾ? ಹೌದೌದು. ಅಷ್ಟೇ ಅಲ್ಲ ಅಪ್ಪಜಾನ್, ನಾನು ಮೊನ್ನೆ ಸಂತೆಯಲ್ಲಿ ಹೋಗುವಾಗ ನಮ್ದು ಈಚೆ ಬದಿ ಮನೆದು ನಂದಿನಿ ಇಲ್ಲ? ನಂದಿನಿ? ನಂದಿನಿ ಗೊತ್ತುಂಟು ಗೊತ್ತು. ಅದ್ರ ಕೈಯಲ್ಲಿ ನೋಡ್ಬೇಕು ಅಪ್ಪಜಾನ್. ಆಚೆ ಕೈಯಲ್ಲಿ ಒಂದುಂಟು, ಈಚೆ ಕೈಯಲ್ಲಿ ಒಂದು ಹಿಡ್ಕೊಂಡು ಹೋಗ್ತಾ ಉಂಟು. ಮತ್ತೆ ಕಷ್ಟ ಆಗ್ತದೆ ಪಾಪ. ಎರಡು ಚೀಲ ಕೊಟ್ಟ ಮೇಲೆ ಹಿಡ್ಕೊಂಡು ಹೋಗುವುದೇ ಹಾಗೆ, ಎರಡು ಕೈ ಹಿಡ್ಕೊಂಡು ಹೋಗುವುದೇ. ಅಯ್ಯೋ, ಚೀಲ ಅಲ್ಲ ಅಪ್ಪಜಾನ್, ಅದಕ್ಕೆ ಎರಡು ಬಚ್ಚ ಹೋಗಿ. ಎರಡು ಮಕ್ಕಳು? ಎರಡು ಮಕ್ಕಳು. ಮದುವೆ ಆಗಿ 2 ವರ್ಷ ಆಯ್ತು. 2 ವರ್ಷಕ್ಕೆ 2 ಮಕ್ಕಳು. ಕೊಡುವ ದೇವರು ಬಡವನೆಲ್ಲ ಯಾವ್ದು ರೂಪದಲ್ಲಿ ಕೊಡ್ತಾನೆ ಇರ್ಲಿಕ್ಕೆ ಆಗುದಿಲ್ಲ. ಆಗ್ಲಿ, ಸಂತೋಷ ಉಂಟು, ಸಂತೋಷ ಉಂಟು. ವಿಮಲಂಗೆ 3 ಮಕ್ಕಳು. ವಿಮಲಂಗೆ 3 ಮಕ್ಕಳು. ಮದುವೆ ಆಗಿ 2 ವರ್ಷ ಆಯ್ತು. ಇದು ಸ್ವಲ್ಪ ಕಷ್ಟಕ್ಕೆ ಬಂದಿತ್ತು. ಮದುವೆ ಆಗಿ 2 ವರ್ಷಕ್ಕೆ 3 ಮಕ್ಕಳು ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ, 1 ವರ್ಷ 2. ಅವಳಿ ಚೌಳಿ ಹುಟ್ಟಿತ್ತು. ಅವಳಿ ಚೌಳಿ. ಜೋರು ಉಂಟು ಅವಳದು ಗಂಟ. ಅಪ್ಪಜಾನ್, ಇರ್ಲಿ ಬಿಟ್ಟು ಇರ್ಲಿ ಬಿಟ್ಟು. ಈಗ ಅವರೆಲ್ಲ ಯಾರು? ನನ್ನ ಜೊತೆಯಲ್ಲಿ ಓದಿದವರಲ್ವಾ? ನಿಂದು ಗೆಳತಿ ಉಂಟು, ನಂದು ಅವರಿಗೆ ಇರಲ್ವಾ? ಇಲ್ಲಿ ಏನು? ಅವರಿಗೆಲ್ಲ ಮದುವೆ ಆಯ್ತಾ ಅಪ್ಪಜಾನ್? ಅದಕ್ಕೆ ಅಲ್ಲ, ಅವರಿಗೆಲ್ಲ ಮದುವೆ ಆಯ್ತು ಅಂತ ಹೇಳಿದ್ದ ನಿಮ್ಗೆ. ಅದಕ್ಕೇನು ಇಲ್ಲ, ಅದಕ್ಕೇನು ಮಗಳೇ. ಸತ್ಯ ಹೇಳ್ತದೆ, ನಾನು ನಿನ್ನ ಪ್ರಾಯ ದಾಟಿ ಬಂದಿತ್ತು. ಹೌದು, ನನಗೂ ಗೊತ್ತುಂಟು. ನೀನು ಸುತ್ತಿ ಬಳಸಿ ಮಾತಾಡುವುದು ಬೇಡ. ಅಂದ್ರೆ ಅವರಿಗೆಲ್ಲ ಮದುವೆ ಆಯ್ತು, ನಾನು ಪ್ರಾಯಕ್ಕೆ ಬಂದಿದ್ದೇನೆ, ನನಗೂ ಮದುವೆ ಮಾಡಿಸುವಂತ ಹೇಳುವುದಲ್ಲ. ಯಾರಿಗೆ? ನನ್ಗೆ? ಹೌದು. ಶಿಶಿ, ನನ್ಗೆ ಇಷ್ಟು ಬೇಗ ಮದುವೆ? ಯಾಕೆ ಮಾತಾಡುದು? ಇಷ್ಟು ಬೇಗ ಮದುವೆ ನಿಂಗೆ ಬೇಡ, ಮತ್ತೆ ನಾನು ಮದುವೆ ಆಗ್ತದೆ? ಹಾಗಲ್ಲ, ನನ್ಗೆ ಮದುವೆ ಬೇಡ.
ನಿಮ್ಗೆ ನಿಮ್ಗೆ ಅಳಿಯನನ್ನು ನೋಡ್ಬೇಕು, ಮೊಮ್ಮಗನ ಆಡ್ಸ್ಬೇಕಂತ ಆಸೆ ಇದ್ರೆ ಒಂದು ಮಾಡಿಸಿ ಬಿಡಿ. ನನ್ನ ಮಗಳಾಗ್ಲಿಕ್ಕೆ ಶಾಸ್ತ್ರಕ್ಕೆ ಆಯ್ತು ನನಗೆ. ಯಾಕೆ ಅಂದ್ರೆ ನಿನಗೆ ಮದುವೆ ಬೇಡ, ನಂಗೆ ಮದುವೆ ಮಾಡಿ ಇಷ್ಟ ಬೇಡ. ನಾನು ಮೊಮ್ಮಕ್ಕಳನ್ನು ನೋಡಬೇಕು ಆಸೆ ಇದ್ರೆ ನಿಂಗೆ ಮದುವೆ ಮಾಡಿಸ್ಬೇಕು. ಎಷ್ಟು ಜೋರಾಯ್ತು ನಿಂದು. ಅಯ್ಯೋ ಆಗಲ್ಲ ಅಬ್ಬಜ್ಜನ್, ನೀನು ಕಲಿತದಕ್ಕೆ ಕಣ್ಣು ಕೈ ಕಾಲಿಲ್ಲಪ್ಪ. ಆಗಲ್ಲ ಅಬ್ಬಜ್ಜನ್. ಈಗ ನಮ್ಮನೆಯಲ್ಲಿ ನಾವಿಬ್ರೇ ಇರುವುದು, ಹೌದು ಅಲ್ವಾ? ಹೌದು. ಈಗ ಪ್ರಾಯಕ್ಕೆ ಬಂದ ಹೆಣ್ಣು ಬಂದು ನಂಗೆ ಪ್ರಾಯಕ್ಕೆ ಬಂದಿದ್ದೆ ಮದುವೆ ಮಾಡಿಸಿ ಅಂತ ಹೇಳಿದ್ರೆ ಅವಳು ಅದರ ಅರ್ಥ ಏನು? ಅವಳಿಗೆ ಸಂಸ್ಕಾರ ಇಲ್ಲ ಅಂತ ಆಗುತ್ತದೆ. ಅಲ್ಲ, ನೀನು ಹೇಳಿದ್ದು ಸುತ್ತಿ ಬಳಸಿ ಅಲ್ಲಿಗೆ ಬಂದು ನಿಂತಿತ್ತು ಬಿಟ್ರೆ ನೇರ ಹೇಳಿಲ್ಲ, ನನ್ಗೆ ಗೊತ್ತಾಯ್ತು ಬೇಡ. ಹಾಗಾದ್ರೆ ನಾನು ನಿಮ್ಮಲ್ಲಿ ಬಂದು ಹೇಳಿದ್ರೆ ಅದರ ಅರ್ಥ ಏನು? ಏನು ಏನ್ ನಂಗೆ ಸಂಸ್ಕಾರ ಇಲ್ಲ ಅಂತೇಳಿ ಅಲ್ಲ ಅಬ್ಬಜ್ಜ. ನಂಗೆ ಮದುವೆ ಮಾಡಿಸುವುದಕ್ಕೆ ಒಂದು ನನಗೂ ನೀನು ಜಾಗ್ರತೆ ಪ್ರೋತ್ಸಾಹ ಕೊಡ್ತಾ ಇದ್ದೆ. ಹಾಗಲ್ಲ ಅಬ್ಬಜ್ಜ, ಇಲ್ಲಿ ನಮ್ಮನೆಯಲ್ಲಿ ಇರುವುದು ನೀವು ಒಬ್ರೇ ಅಲ್ವಾ? ಹೌದೌದು. ನಂಗೆ ಅಕ್ಕ ಅಂದ್ರೆ ನೀವೇ, ತಂಗಿ ಅಂದ್ರೆ ನೀವೇ, ತಾಯಿ ಅಂದ್ರೆ ನೀವೇ, ಎಲ್ಲದು ನಾನೇ, ಎಲ್ಲ ನೀವೇ. ಹೌದೌದು. ನಂಗೆ ಇಲ್ಲಿ ಆದ್ರೂ ಅಮ್ಮ ಇದ್ದಿದ್ರೆ ನಾನು ತಾಯಿಯಲ್ಲಿ ಹೇಳ್ತಾ ಇತ್ತು, ಹೌದೌದು ಅಲ್ವಾ? ಈಗ ತಾಯಿ ಇಲ್ಲ, ನನ್ನಲ್ಲಿ ಹೇಳ್ತಾ ಇದ್ದೆ. ನಂಗೆ ಈಗ ನಿಮ್ಮಲ್ಲಿ ಹೇಳ್ದೆ, ನಾನು ಮತ್ತೆ ಹೋಗಿ ಪಕ್ಕದ ಮನೆಯವರಲ್ಲಿ ಹೇಳ್ಲಿಕ್ಕೆ ಅದು ಸರಿ ಆಗುವುದಿಲ್ಲ. ಅದು ಹೌದು. ನಿಂಗೆ ನಾನು ಮದುವೆ ಮಾಡಿಸ್ತೇನೆ. ಮದುವೆ ಮಾಡಿಸೋದಿದ್ರೆ ಹುಡುಗ ಹೇಗೆ ಇರಬೇಕು ಅಂತ ಏನಾದ್ರೂ ಒಂದು ಕಲ್ಪನೆ ಮಾಡ್ಕೊಂಡಿತ್ತು ನಿಂದು? ಕಲ್ಪನೆ ಉಂಟು. ಹೇಗೆ ಇರ್ಬೇಕು? ಯಾಕೆ ನಾನು ಹೇಳಿದ್ದು ಅಂತೇಳಿ ಹೇಳಿ ಆಮೇಲೆ ನೀವು ನನ್ಗೆ ಯಾರನ್ನಾದ್ರೂ ಒಂದು ತಂದು ಮದುವೆ ಮಾಡಿಸುದು, ಆಮೇಲೆ ನನ್ಗೆ ಅವನ ಜೊತೆಯಲ್ಲಿ ಸಂಸಾರ ನಡೆಸಲಿಕ್ಕಾಗದೆ ಆಮೇಲೆ ನಾನು ಅವನನ್ನು ಬಿಡುವುದು, ಅದು ಕಷ್ಟ. ಆಮೇಲೆ ನಿಮ್ಗೆ ಊರಿನವರೆಲ್ಲ ಹೇಳುದಿಲ್ವಾ? ಅಯ್ಯೋ, ನಮ್ದು ಜಾಸ್ತಿ ಹೆಚ್ಚು ಅದು. ಸಾಯಿಬ್ರ ಮಗಳು ಗಂಡನ್ ಬಿಟ್ಟಿದ್ದಾಳೆ ಅಂತ. ಹೌದೌದು. ಹಾಗೆ ಆಗ್ಬಾರ್ದಲ್ಲ. ಹಾಗಾಗಿ ಈಗ ನಾನು ಮದುವೆ ಆಗ್ಬೇಕು ಅಂತ ಆದ್ರೆ ಇಂಥವನೇ ಇರ್ಬೇಕಂತ ಉಂಟು. ಹುಡುಗ ಯಾಕೆ ಇರ್ಬೇಕು ಅಂತ ಉಂಟಾ? ಉಂಟು ಉಂಟು. ಯಾಕಿರ್ಬೇಕು ಹೇಳು? ನಂಗೆ ಹೆಡ್ಡ ಬೇಡ, ಎಡ್ಡ ಬೇಡ, ಹೆಡ್ಡ ಬೇಡ. ಅವನು ಬುದ್ಧಿವಂತನಾಗಿರ್ಬೇಕು. ಆಮೇಲೆ ನೋಡುದಕ್ಕೆ ಬುಡ್ಡ ಬುಡ್ಡ ಬೇಡ, ಅವನಿಗೆ ಪ್ರಾಯ ಆಗಿರ್ಬಾರ್ದು. ಆಯ್ತಾ? ಮತ್ತೆ ಹೆಡ್ಡ ಬೇಡ, ಬುಡ್ಡ ಬೇಡ. ಆಮೇಲೆ ಗಡ್ಡ ಇದ್ದವ್ರು ಬೇಡ ನನ್ಗೆ. ನಿನಗೆ ಗಡ್ಡ ಇದ್ದವ್ರು ಬೇಡ. ಯಾಕೆ? ನಮ್ದು ಜಾತಿಯಲ್ಲಿ ಎಲ್ರಿಗೂ ಗಡ್ಡ ಬಿಡುದಲ್ಲ. ಹೌದೌದು. ಹಾಗೆ ನಂಗೆ ಗಡ್ಡ ಇದ್ದವ್ರು ಬೇಡ. ನೋಡುದಕ್ಕೆ ಬೆಳ್ಳಗಿರ್ಬೇಕು. ಹೌದು. ಬಿಳಿ 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 ಇರ್ಬೇಕು. ಅಷ್ಟೇ ಅಲ್ಲ, ಆಮೇಲೆ ಅವನು ಅವನ ಹತ್ರ ಹಣ ಇರ್ಬೇಕು. ಹಣ ಇರ್ಬೇಕು. उसके पास पैसे होने चाहिए. ओ मुझे को मेरे को ओ ಇಲ್ಲ ಆಭರಣ ಎಲ್ಲ ತಂದ್ಕೊಡು. ಅಂತದ್ದು ವಸ್ತು ಗಿರಾಕಿ ಉಂಟು, ಒಳ್ಳೇದು ಜನ ಉಂಟು. ಅಲ್ಲಿ ನೋಡು, ಹಿಂದೆ ನೋಡು, ಬೆಳ್ಳಗೆ ಉಂಟು. ಅದರಲ್ಲಿ ಗಡ್ಡ ಇಲ್ಲ. ಗಡ್ಡ ಇವತ್ತೆಲ್ಲ ತಗೊಂಡು ಬಂದಿತ್ತು. ಗಡ್ಡ ಇಲ್ಲ, ಬೆಳ್ಳಗೆ ಉಂಟು. ಮತ್ತು ಹಣ ಉಂಟಲ್ಲ, ಹಣ ಬೇಕಾದಷ್ಟು ಉಂಟು. ಹಣ ಎಷ್ಟುಂಟು? ಹಣ ಲೆಕ್ಕಾಚಾರದಲ್ಲಿ ಅಷ್ಟು ಉಂಟು. ಅಷ್ಟುಂಟು. ಕಾಸಿಗೆ ಗಂಟಾಗ್ತದೆ. ಹೌದಾ? ಒಂದು ಪೈಸೆ ಹಾಳು ಮಾಡುವುದಿಲ್ಲ. ಹೌದು. ನಿನ್ಗೆ ಯಾವ್ದು ಬೇಕು? ಆಭರಣ. ಆಭರಣ ಬೇಕು ನಂಗೆ. ಬಳೆ, ಕಿವಿಗೆ ಅಡ್ಡಿಲ್ಲ, ಒಂಟಕ್ಕೆ ಡಾಬು. ಒಳ್ಳೆ ಜನ ಅದು. ಅಂಗಡಿಗೆ ಕರ್ಕೊಂಡು ಹೋಗಿ ನಿನ್ಗೆ ಡಾಬು ಮತ್ತೆಂತದ್ದು ಬಳೆ ಕಿವಿಗೆ ಅದೆಲ್ಲ ತೋರ್ಸ್ಕೊಂಡು ಕರ್ಕೊಂಡು ಬರ್ತದೆ ನಿನ್ಗೆ. ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ, ಇದೆ ನೋಡು, ಇದು ಡಾಬು, ಇದು ಕಿವಿದು, ಇದು ಕೈಗೆ ಹಾಕುವುದು ಅಂತ ಅದೆಲ್ಲ ತೋರ್ಸ್ಕೊಂಡು ಕರ್ಕೊಂಡು ಬರ್ತದೆ. ಅಲ್ಲ ಅಪ್ಪಜ್ಜ, ನಂಗೆ ತೋರ್ಸೋದು ಬೇಡ, ನಂಗೆ ಅದು ತಂದು ಕೊಡ್ಬೇಕು. ಅದು ಜೀವಮಾನದಲ್ಲಿ ತಂದು ಕೊಟ್ಟಿದ್ದು ಉಂಟು. ಅದು ತಂದು ಕೊಟ್ಟಿದ್ದು ಅದು ಹಣ ಉಂಟು, ಸ್ವಲ್ಪ ಇಲ್ಲ, ಅದು ಖರ್ಚು ಮಾಡುವುದಿಲ್ಲ. ಅದು ಹಣ ಯಾಕೆ? ಅದು ಹಣ ದಿವಸಕ್ಕೆ ಎಷ್ಟು ಸಾರಿ ಲೆಕ್ಕ ಮಾಡ್ತಾ ಗೊತ್ತುಂಟು? ಹೀಗೆ 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 ಲೆಕ್ಕ ಮಾಡಿ ಇಡುವುದು, ಹೀಗೆ ಮತ್ತೆ ಹೀಗೆ ಹೋಗಿ ಕಾಲಿಗೆ ನೀರು ಹಾಕೊಂಡು ಬರುವುದು, ಮತ್ತೆ ಲೆಕ್ಕ ಮಾಡುವುದು. ಯಾವ್ದಾದ್ರು ಬಂದ ಆದ್ಮಿ ಅದರಲ್ಲಿ ಒಂದು ಹಾಸ್ಕೊಂಡು ಹೋಯ್ತೇನು ಮತ್ತೆ ಅನುಮಾನದಲ್ಲಿ ಮತ್ತೆ ಲೆಕ್ಕ ಮಾಡುದು. ಹೌದಾ? 4 ಜನ ಇದ್ದಾಗ ಉಂಟಲ್ಲ, ತೋರಿಸಿ ಇಡುವುದು. ಮತ್ತೆ ನೀನು ಸಾಲ ಕೇಳು, ಯಾವ್ದು ಕಾರಣಕ್ಕೆ ಕೊಡುವುದು. ಸಾಲ ಕೊಡುದಿಲ್ಲ. ಅಲ್ಲಿ ತುಂಬಲಿಕ್ಕೆ ಉಂಟು, ಇಲ್ಲಿ ತುಂಬಲಿಕ್ಕೆ ಸುಳ್ಳೆ ಹೇಳು. ಹೌದು, ಅದು ಅಡ್ಡಿಲ್ಲ. ಅಪ್ಪ ಸಾಯಿಬ್ರೆ, ನಾವು ನಮ್ಮ ಇತಿಮಿತಿಯೆಲ್ಲ ಖರ್ಚು ಮಾಡಬೇಕು. ಯಾಕಂದ್ರೆ ನಮ್ಗೆ ಒಂದೇ ಹೆಂಡತಿ, 2 ಮಕ್ಕಳು. ನಿಮ್ಮಲ್ಲಿ ಒಂದು 25-30 ಹೆಂಡತಿ, ಒಂದು 100 ಮಕ್ಕಳಿಲ್ಲ. ಹೌದಾ? ಅವರ ಕಾಲು ಬುಡದಲ್ಲಿ ಹೋದಾಗ ಹೇಗೆ ಇರ್ತದೆ ಕಾಡು. ನಾವು ಮತ್ತೆ ಹೇಳಿದ್ರೆ ಮತ್ತೆ ಬೇಡ ಸಾಯಿ ಇನ್ನು ನಮ್ಗೆ ಬೈತಾನೆ. ಹೌದೌದು, ಅಲ್ಲಿ ಹೋಗಿ ಮತ್ತೆ ಬೈತದೆ ಅದು. ಅದು ಬೇಡ ಅಪ್ಪಜ್ಜನ. ಯಾಕೆ? ಅದಕ್ಕೆ ಪ್ರಾಯ ಆಯ್ತು, ನೋಡುವ ಗೊತ್ತಾಗ್ತದೆ. ಮೀಸೆಗೆಲ್ಲ ಕಪ್ಪು ಹಚ್ಚಿಕೊಂಡು ಬಂದಿತ್ತು. ಅಯ್ಯಪ್ಪ, ಅದು ಖರ್ಚು ಮಾಡುದಿಲ್ಲ. ಇದ್ದೇ ಸಿಕ್ಕಿದರೆ ಅದು ಬೇಡ. ನಮ್ಮನೆ ಪಕ್ಕದಲ್ಲಿ ನಿಮ್ ಜಾತಿ ಒಂದು ಮನೆ ಉಂಟು, ಕೊಡಿ. ಅವ ವಿದೇಶದಲ್ಲಿ ಇರ್ತಾರೆ, ನೀವು ಮದುವೆ ಮಾಡಿ ಕೊಡಿ. ಅವ ವಿದೇಶ, ನಿಮ್ದು ಪಕ್ಕದ ಮನೆ. ಅವ ವಿದೇಶದಲ್ಲಿ ಇರ್ತ, ಇವ್ರದ್ದು ಪಕ್ಕ
ಪಕ್ಕದ ಮನೆ ಮದುವೆ ಮಾಡಿ ಕೊಡು. ಮದುವೆ ಖರ್ಚಿದೆ ನೋಡ್ತದೆ. ಹೌದೌದು. ಆಗಲ್ಲ ಹೇಳಿದ್ರು ಅಷ್ಟು ದೊಡ್ಡ ಉನ್ನತ ಉದ್ಯೋಗದಲ್ಲಿ ಇದ್ದಾನೆ ಅಂತ ಹೇಳಿದ್ರು ಅಷ್ಟೇ. ಅದು ಅವ ಉದ್ಯೋಗದಲ್ಲಿ ಇರ್ಲಿ, ನೀವು ಎಂತ ಮಾಡೋದು? ಇದು ಬೇಡ. ಒಳ್ಳೆ ಗಿರಾಕಿ ಉಂಟು, ಭಾರಿ ಜೋರುಂಟು. ಅದು ಬೇಡ. ಇದು ಬೇಡ. ಇದು ಈ ಹುಡುಗ ಇದು ನೋಡುದಕ್ಕೆ ಸ್ವಲ್ಪ ಕಪ್ಪುಂಟು. ಬೇಸರ ಮಾಡ್ಕೊಂತದ. ಒಳ್ಳೆ ಹುಡುಗ, ಗುಣ ಒಳ್ಳೆ ಉಂಟು. ಇದು ಗಡ್ಡ ಸ್ವಲ್ಪ ಸ್ವಲ್ಪ ಉಂಟು, ನಾಳೆ ತಕೊಂಡು ಬರ್ಲಿಕ್ಕೆ ಹೇಳ್ತೇನೆ. ಮತ್ತೆ ಹಣ ಉಂಟಲ್ಲ, ಹಣದ ಮಟ್ಟಿಗೆ ಮಾಚೆ ಇಲ್ಲ. ಬಿಳಿ ನಗೆ ಇರ್ತದೆ. ಇವತ್ತಿನ ಸಂಬಳ ಇವತ್ತ ಗುಳುಮ. ಹೌದಾ? ನಾಳೆಗೆ ನಾಳೆಗೆ ಮತ್ತೆ ದುಡಿಬೇಕಷ್ಟೇ. ಓ, ನಾಳೆ ದುಡಿದು ನಾಳೆಗೆ. ಇವತ್ತಿಂದ ಏನು ಅಂತ ಮತ್ತೆ ನಾಳೆ ಏನು ಅಂತ ಯೋಚನೆ ಮಾಡುವುದಿಲ್ಲ. ಇವತ್ತಿಂದ ಇವತ್ತೇ ಗುಳುಮ. ಹೌದಾ? ಎಷ್ಟು ದೂರ ಆದ್ರೂ ಗಾಡಿ ಓಡಿಸ್ತದೆ. ಹೌದಾ? ಅಯ್ಯೋ ಬೇಡ ಅಪ್ಪಾಜಿ. ಅದು ಹುಡುಗ ಒಳ್ಳೆ ಉಂಟು. ಹುಡುಗ ಒಳ್ಳೆ ಉಂಟು. ಹೌದು, ಯಾವ್ದು ಚಟ ಇಲ್ಲ ಮಾತ್ರ, ಒಳ್ಳೆದು. ಏನು ಅದು ಓದೋಡಿಲ್ಲ. ಯಾವ್ದು ಮುಖ ನೋಡಿ ಹಾಗೆ ಕಾಣ್ತದಪ್ಪ. ಯಾವ್ದು ಕಾಣ್ತದೆ? ಯಾವ್ದು ಅಭ್ಯಾಸ ಇಲ್ಲ. ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ಆಚಾ, ಅದು ಬೇಡ. ಅದಕ್ಕೆ ಹಣ ಇಲ್ಲಲ್ಲ ನನ್ನ. ಅದು ಬೇಡ. ಹಣ, ನನಗೆ ಹಣ ಇದ್ದದ್ದು ಬೇಕು. ಇದು ಹುಡುಗ, ಇದು ಹುಡುಗ. ಅದು ಆ ಹುಡುಗ ಅಡ್ಡಿಲ್ಲ. ಯಾವುದು? ಎಷ್ಟು ದೂರ ಆದ್ರೆ ದೊಡ್ಡ ಗಾಡಿ ತಕೊಂಡು ಬರ್ತದೆ. ಹೌದಾ? ಈಗ ಮತ್ತೆ ಗಾಡಿ ಬದಲಾವಣೆ ಮಾಡ್ಕೊಂಡು ಬೇರೆ ತಗೊಂಡು. ಹೌದಾ? ಹೌದೌದು. ಅದು ಬೇಡ. ಹಣ ಉಂಟು. ನಾವು ಅಂದ್ರೆ ಅದು ಎಳ್ಸು. ಅದು ಬೆಳಿಲಿಲ್ಲ. ಚಿಗುರು ಚಿಗುರು ಎಲ್ಲ ಇದು ಉಂಟು. ಅದು ಅಡ್ಡಿಲ್ಲ. ಅದು ಇನ್ನು 4 ವರ್ಷ ಹೋಗ್ಬೇಕು. 4 ವರ್ಷ. ನೀನು 4 ವರ್ಷ ಮದುವೆ ಅದೇ ಹಾಗೆ ಇರ್ಬೇಕು. ಅದನ್ನು ಮದುವೆ ಆದ್ರೆ ಅದು ನಾನು ತಲೆ ಅಡಿಯಲ್ಲಿ ಇಟ್ಕೊಳ್ಳುದ. ತಲೆ ಜಿಂಬಿಗ ಬೇಡ. ಚಂದ ಆಯ್ತು. ಪಾಪದ್ದು ಯಾರು ಬೇಡ ಅಪ್ಪ. ಇದು ಯಾರು ಬೇಡ. ಯಾರು? ಅದು ಪಾಪದುಂಟು, ತಮಾಷೆ ಮಾಡಿತ್ತು. ಮತ್ತೆ ಅದು ಮನಸ್ಸಿಗೆ ಹಚ್ಚಿಕೊಂಡು ಬಿಟ್ರೆ ನಮ್ಗೆ ಬೇಸರ ಆಗ್ತದೆ. ಅದು ಬೇಡ. ಅದು ಬೇಡ. ಒಂದು ಕೆಲಸ ಮಾಡ್ತದೆ. ನಾನು ಇದು ತಮಾಷೆಗೆ ಹೇಳಿತ್ತು. ಈಗ ನಮ್ದು ಜಾತಿದು ಒಳ್ಳೆ ಹುಡುಗರನ್ನು ನೋಡಿ ನಾನು ಮದುವೆ ಮಾಡಿಸ್ತೇನೆ. ಈ ವಿಷಯ ಮಹಾರಾಜರಿಗೆ ಹೇಳಿ ಆಮೇಲೆ ನಿಮ್ಗೆ ಮದುವೆ ಮಾಡಿಸ್ತದೆ. ಈಗ ನೀವು ಮದುವೆ ಮಾಡ್ತದೆ ಅಂತೇಳಿ ಹೇಳಿ ದಿನ ಮುಂದೆ ಹಾಕ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಹಂಗೆ ಬೇಗ ಮದುವೆ ಆಗ್ಬೇಕು. ಯಾಕೆ ನೆನಪು ಮಾಡಿದ್ದು ಒಳ್ಳೇದಾಯ್ತು. ಈಗ ನಾನು ಹೋಗ್ತದಲ್ಲ, ಹೋಗಿ ಮಹಾರಾಜರ ನನ್ನಲ್ಲಿ ಸಿಕ್ಕುಕ್ಕೆ ಹೇಳಿದ್ರಲ್ಲ, ಸಿಕ್ಕಿಕೊಂಡು ಅವರಲ್ಲಿ ಮಾತಾಡ್ಕೊಂಡು ಆಮೇಲೆ ಬರ್ತದೆ. ನಂಗೆ ಬೇಗ ಮದುವೆ ಆಗ್ಬೇಕು. ಯಾಕೆ? ನಂಗೆ ಇತ್ತೀಚೆಗೆ ಮಲಗಿದ್ರೆ ನಂಗೆ ಕನ್ಸು ಬೀಳುದು ಅಪ್ಪಜ. ನಿನಗೆ? ನಂಗೆ ಕನ್ಸು ಬೀಳುದು. ಏನು ಕನ್ಸು ಬೀಳುದು ಅಪ್ಪಜನ್? ನನ್ಗೆ ಕನ್ಸಿನಲ್ಲಿ 4 ಜನ ಬರುವುದು. ಜಮೀಲಾ ಇದರಾವ್ ಅಂತ ಹೇಳುದು ಅಪ್ಪಜನ್. ಅಲ್ಲ, ಬರುವುದು ಯಾರು? ರಾಜಕುಮಾರ್. ಗಂಡು ಮಕ್ಕಳು ಬರುವುದು ಅಂತ 4 ಜನ ಬರುವುದು. 4 ಜನ ಬರುದು. ಜಮೀಲಾ ಇದರಾವ್ ಅಂತ ಹೇಳುದು. ನೀನ್ ಎತ್ಕೊಂಡು ಹೊರಗೋಯ್ತಾ? ನಾನು ಹೋಗ್ಲಿಲ್ಲ ಅಪ್ಪ. ಹೋಗ್ಲಿಲ್ಲ. ಹಂಗೆ ಅಪ್ಪು ಬೈತದೆ, ನಾನು ಬರುದಿಲ್ಲ ಅಂತ ಹೇಳಿ. ಅಬ್ಬು ಬೈತದೆ, ಬರುದಿಲ್ಲ ಅಂತ ಹೇಳಿ. ನಾನು ಬೈದಾಗಿದ್ರೆ ಎತ್ಕೊಂಡು ಹೋಗ್ತದೆ. ನೀನು ಇಲ್ಲ ಅಪ್ಪುಜ, ನಾವು ಹೋಗುದಿಲ್ಲ. ನಿಂದು ಏನು ಹೇಳ್ತದೆ? ನಂದು ಪ್ರಾಯದಲ್ಲಿ ಉಂಟಲ್ಲ 8-10 ಜನ ಹೆಣ್ಣು ಮಕ್ಕಳು ಬಾ ಬಾ ಅಂತ ಕರೀತಾ ಇತ್ತು. ಹೌದಾ? ಯಾಕೆ ಅಪ್ಪಜ? ಇವತ್ತಿನವರೆಗೂ ನಂದು ಶೀಲ ಹಾಳು ಮಾಡ್ಕೊಳ್ಳಿಲ್ಲ ನಾನು. ಹೌದಾ? ಆದ್ರಿಂದ ನೀನ್ ಯೋಚನೆ ಮಾಡ್ಬೇಡ. ಒಳ್ಳೆ ಹುಡುಗನ ಮದುವೆ ಮಾಡ್ತಾ ಇದ್ದ ನಾನು, ಆಯ್ತಲ್ಲ? ನಾನು ಬೇಗ ಹೋಗಿ ಬರ್ತೇನೆ. ಜಾಗ್ರತೆ ಮಾಡಬೇಕು. ಈಗಿನ ಹುಡುಗರ ಮಕ್ಕಳೆಲ್ಲ ನಂಬಲಿಕ್ಕೆ ಆಗುದು